ಆಗ್ಬೋದು. ಇವತ್ತಿನ ಮಟ್ಟಿಗೆ ಈಗಿನ ಮಟ್ಟಿಗೆ ಅನ್ನಿಸ್ತದೆ ಸಿದ್ದರಾಮಯ್ಯಕ್ಕೆ ತಾವು ಕಷ್ಟ ಅಂತಿಲ್ಲ. ಇನ್ನು ಅನಿವಾರ್ಯ ಆದಾಗ ಇಲ್ಲಪ್ಪ ಇವರಿಂದ ನಮ್ಗೆ ತೊಂದರೆ ಆಗ್ತದೆ, ಇವರು ಇನ್ನೂ ಬದಲಾಗ್ತಾ ಇಲ್ಲ ಅಂತೇಳಿ ಮನಸ್ಸಿಗೆ ನಿರ್ಧಾರ ತೊಗೊಂಡು ಮಾಡಿದರೆ ಯಾರಿಗೆ ಗೊತ್ತೇನಾಗ್ತದೆ ಹೇಳಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣದಲ್ಲಿ ಬೇಕಾದ ಆಗ್ಬೋದು. ನಾವು ಗಟ್ಟಿ ಅಂತ ಉಳಿದು ಹೇಳ್ತಾ ಇರ್ತೀವಿ, ಮರುದಿವ್ಸ ನಮ್ಗೆ ಸಾವು ಬರ್ಬೋದು, ಯಾರಿಗೆ ಗೊತ್ತು ರೀ. ಹಾಗಿದು ಅಧಿಕಾರ ಅನ್ನೋದು ಬರೋದು ದೈವ ಅಂತ ಕೆಲವೊಬ್ರು ಹೇಳ್ತಾರೆ, ಮತ್ತೇನು ಹೇಳ್ತಾರೆ ದೈವನೂ ಅಲ್ಲ ಏನೂ ಅಲ್ಲ. ಆ ಸಂದರ್ಭಗಳು ಆ ಸಂದರ್ಭದಲ್ಲಿ ಏನು ನಿರ್ಧಾರ ಆಗ್ತಾವೆ. ಆದರೂ ಯತೀಂದ್ರವ್ರು ಮಾತಾಡಿದ್ದು ಇದು ಮತ್ತೊಮ್ಮೆ ಪಾರ್ಟಿಯಲ್ಲಿ ಗೊಂದಲ ಹುಟ್ಟಾಕೋದು, ಜಗಳಕ್ಕೆ ಕಾರಣ ಆಗುವಂಥದ್ದು, ನಾನಶ್ಯಮ ಅನ್ನುವಂಥ ಧ್ವನಿ ಮತ್ತೆ ಗಟ್ಟಿ ಆಗ್ತಾ ಇನ್ನಷ್ಟು ಒಂದಿಷ್ಟು ಏನಪ್ಪ ಒಳ್ಳೆಯ ಕೆಲಸಗಳು ಮಾಡೋ ಸಮಯದ ಸಿದ್ದರಾಮಯ್ಯಗಳು ಇನ್ನು ಮುಂದೆ ಆಗುವುದಿಲ್ಲ. ಒಮ್ಮೆ ಹೇಳಿದ್ರಪ್ಪ ಅಂದ್ರೆ 2028 ಸಿದ್ದರಾಮಯ್ಯ ಮರಳಿ CM ಆಗೋದು ಭಾಳ ಕಷ್ಟದ ಕೆಲಸ. ಮತ್ತು ಯತೀಂದ್ರವ್ರಿಗೂ ಆ ಒಂದು ಮಟ್ಟದ ಜ್ಞಾನ ಅನುಭವ ಇಲ್ಲ. ಹೀಗಾಗಿ ಈ ಒಂದು 2.5 ವರ್ಷದಲ್ಲ ಹಿಂದೆಂದೂ ಮಾಡಿದ ಕೆಲಸಗಳನ್ನು ಸಿದ್ದರಾಮಯ್ಯರಿಂದ ಮಾಡಿಸ್ಲಿಕ್ಕೆ ಸಾಧ್ಯ ಅನ್ನೋದ್ರ ಕಡೆ ಹೆಚ್ಚು ಯತೀಂದ್ರವ್ರು ಲಕ್ಷ್ಯ ಕೊಟ್ಟರೆ ಭಾಳ ಯೋಗ್ಯ. ಅದರಿಂದ ಸಹಜ ತಂದೆ ಮತ್ತು ಮಗನಿಗೆ ಒಂದು ಬೆಲೆ ನೆಲೆ ಆಗ್ತದೆ. ಇತಿಹಾಸ ಉಳಿದ ಕೆಲಸ ನೋಡಿರಿ, ದೇವರಾಜ ಅರಸರು ಮಾಡಿದವರು ರಿಸರ್ವೇಷನ್ ಸಲುವಾಗಿ, ಅವರು ದೊಡ್ಡ ಪ್ರಯತ್ನ ಮಾಡಿದರು. ಅವರಿಬ್ಬರು ಒಟ್ಟು ಪ್ರಯತ್ನದಿಂದ ಇವತ್ತು ಮೀಸಲಾತಿ ಕರ್ನಾಟಕದಲ್ಲೇ ಜಬರ್ದಸ್ತ್ ರನ್ ಆಗೋದಷ್ಟೇ ಅಲ್ಲ, ಯಶಸ್ವಿನೂ ಆಗ್ಯದ. ಇನ್ನು ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ ಆಗಬೇಕಾಗ್ಯದ. ಯಾಕಂದರೆ ರಿಸರ್ವೇಷನ್ ಎಲ್ಲಿವರೆಗೂ ಕೊಡೋದು ಇದನ್ನು ಅದು ವಿಚಾರ ಮಾಡುವಂಥ ವಿಷಯ ಅದ. ಎಲ್ಲರಿಗೂ ಉದ್ಯೋಗ ಸಿಕ್ತೆ ಅಂದ್ರೆ, ಎಲ್ಲರಿಗೂ ಫ್ರೀ ಎಜುಕೇಷನ್ ಸಿಕ್ತಪ್ಪ ಅಂತಂದ್ರೆ ಸಹಜವಾಗಿಯೇ ಮೀಸಲಾತಿ ತಾನೇ ಕೆತ್ತು ಹೋಗಿಬಿಡ್ತದೆ, ಯಾರಿಗೆ ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು S60 ನ್ಯೂಸ್ ಅರ್ಥ ಹೆಚ್ಚು ಸತ್ಯದ ಕೈಗಂಡಿ ವಂದನೆಗಳು.